30 ಡೇಸ್ ಚಾಲೆಂಜ್ ಹೇಗಿರುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ವಿಡಿಯೋ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರು ಅವ್ರಿಗೆಲ್ಲ ನನ್ನ ಬಗ್ಗೆ ಪುಟ್ಟ ಇಂಟ್ರೊಡಕ್ಷನ್. ನನ್ನ ಹೆಸರು ಹೇಮಾ, ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ 8 ತಿಂಗಳಿಂದ ಹೋಮ್ ಮೇಡ್ ಚಾಕ್ಲೇಟ್ ಬಿಸ್ನೆಸ್ ಮಾಡ್ತಿದ್ದೀನಿ. ಈಗ ಆ್ಯಡ್ ಆನ್ ಆಗಿ ಬ್ರೌನಿ ಪ್ಲಸ್ ಬಾಬ್ಲೋನಿ ಡೋನಟ್ಸ್ ಆ್ಯಡ್ ಮಾಡ್ತಿದ್ದೀನಿ. ಸೊ ಬಿಸ್ನೆಸ್ ಅಂದಿದ ತಕ್ಷಣ ಎಲ್ರಿಗೂ ನೆನಪಾಗೋದು ಸೇಲ್ಸ್ ಆಗುತ್ತೆ, ದುಡ್ಡು ಮಾಡ್ಬೋದು ಅಂತ ಹೇಳಿ. ಅದಕ್ಕೆ ಹಿಂದೆ ಇರೋ ಎಫರ್ಟ್ಸ್ ಯಾರು ಹೇಳಲ್ಲ, ಬಟ್ ನಾನು ಹೇಳ್ತಿದ್ದೀನಿ. ಫಸ್ಟ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ನೋಡ್ಕೋಬೇಕು, ಇನ್ವೆಸ್ಟ್ಮೆಂಟ್ ತಕ್ಕಂಗೆ ಪ್ರಾಡಕ್ಟ್ ಸೋರ್ಸ್ ಮಾಡಬೇಕು, ಕ್ವಾಲಿಟಿಯಾಗೂ ಇರಬೇಕು, ಅದ್ರ ಬೇಸಿಸ್ ಮೇಲೆ ಕಾಸ್ಟಿಂಗ್ ಪ್ರಿಪೇರ್ ಮಾಡಬೇಕು. ಕಾಸ್ಟಿಂಗ್ ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು, ಬಟ್ ಪ್ರಾಫಿಟಬಲ್ ಆಗಿರಬೇಕು, ಕ್ವಾಲಿಟಿ ಮೇಂಟೈನ್ ಮಾಡಿರಬೇಕು, ಟ್ರೆಂಡ್ ತಕ್ಕಂಗೆ ಲಾಂಚ್ ಮಾಡ್ತಾ ಇರಬೇಕು. ಕೆಲವೊಂದ್ಸತಿ ಆ ಪ್ರಾಡಕ್ಟ್ ನಾಲೆಜ್ ಇರಲ್ಲ, ನಾಲೆಜ್ ಕಲ್ತ್ಕೋಬೇಕು. ಆ್ಯಂಡ್ ಅದ್ರ ಜೊತೆಗೆ ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಅದಕ್ಕೆ ವಾಯ್ಸ್ ಓವರ್ ಕೊಡಬೇಕು, ಪ್ರಾಪರ್ ರಿವ್ಯೂ ತಗೋಬೇಕು, ವಿಡಿಯೋ ಆಂಗಲ್ಸ್ ಅವಾಗ ಚೇಂಜ್ ಮಾಡಿ ಟ್ರೆಂಡಿಂಗ್ ತಕ್ಕಂಗೆ ವಾಪಸ್ ಟ್ರೆಂಡಿಗೆ ಬರೋದಕ್ಕೆ ಟ್ರೈ ಮಾಡ್ತಾನೆ ಇರಬೇಕು. ಕೆಲವೊಂದ್ಸತಿ ಮೋಟಿವೇಟೆಡ್ ಆಗಿ ಫೀಲ್ ಆಗಲ್ಲ, ಯಾರಿಗೂ ಕಿವಿ ಕೊಡದೆ ಪ್ರಾಪರ್ ಆಗಿ ಕಾನ್ಸಂಟ್ರೇಟ್ ಮಾಡಬೇಕು. ಇಷ್ಟೆಲ್ಲ ಇದ್ಮೇಲೆ ನನ್ನ 30 ಡೇಸ್ ಚಾಲೆಂಜ್ ಅಲ್ಲಿ ಏನೇನು ಇನ್ಕ್ಲೂಡ್ ಆಗಿರ್ಬೋದು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಲಾಸ್ಟ್ ಟೈಮ್ 0 ಇಂದ ಸ್ಟಾರ್ಟ್ ಮಾಡಿದಾಗ ನೀವೆಲ್ಲರೂ ಇದ್ರಿ, ಈಗ ಮತ್ತೆ ನಾನು 0 ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ, ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ತಿದ್ದೀನಿ. ಈ 30 ಡೇಸ್ ಚಾಲೆಂಜ್ ಅಲ್ಲಿ ರಾ ವಿಡಿಯೋ ನಿಮ್ ಮುಂದೆ ಬರ್ತಿದೆ. ನನ್ನ ಇನ್ವೆಸ್ಟ್ಮೆಂಟ್ ಎಷ್ಟು, ನನ್ನ ಪ್ರಾಫಿಟ್ ಎಷ್ಟು, ನಾನು ಎಷ್ಟು ಇನ್ಕಮ್ ಅರ್ನ್ ಮಾಡಿದ್ದೀನಿ ಅನ್ನೋದು. ಅಂಟಿಲ್ ನೆಕ್ಸ್ಟ್ ಟೈಮ್, ಟಾಟಾ, ಬಾಯ್, ಹ್ಯಾವ್ ಅ ಗ್ರೇಟ್ ಡೇ.